ಆಫ್ ಆಗಿದ್ ನೋಡಿ ಮುಗೀತ್ ನನ್ ಕತೆ ಅನ್ಕೊಂಡೆ ಗುರು. ಏನಿದೆ ಗುರು ಹೈವೇ ಮಾತ್ರ ನಕ್ಕನ್ ಕ್ರೇಜಿ. ಇವತ್ ನಾನು ಸೋಲೋ ರೈಡ್ ಹೋಗ್ತಾ ಇರೋದು ಇಷ್ಟು ಸಾಕು. ನಮ್ಮ ಹುಡುಗಿ ಇದ್ದಾಳಲ್ಲ, ನಮ್ಮ ಹುಡುಗಿ ಜೊತೆ ಎಲ್ಲ ಶೇರ್. ವಿವಿಧ ಬಗೆಯ ಗಣೇಶ ಮೂರ್ತಿ ಕೂಡ ಈ ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿದ್ರೆ ಭಯ ಬೇರೆ ಆಗ್ತೈತೆ ನನಗೆ. ರೋಡ್ ಬೇರೆ ಅಷ್ಟೊಂದು ಚೆನ್ನಾಗಿಲ್ಲ. ಲಿಟ್ರಲಿ ಖುಷಿಗೆ ನಂಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತೈತೆ ನಂಗೆ ಇವತ್ತು. ಗೂಗಲ್ ಆಂಟಿ ವರ್ಕಿಂಗ್ ಗುರು. ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ಏನಿದೆ ಗುರು ಹೈವೇ ಮಾತ್ರ ನಕ್ಕನ್ ಕ್ರೇಜಿ ಇದೆ, ಸೈಕ್. ಆದ್ರೆ ಏನ್ ಮಾಡೋದು, ಸಿ ರೋಡ್ ಅಲ್ಲ, ಹಂಗಾಗಿ ಗಾಡಿ ಸ್ಮೂತ್ ಹೋಗಲ್ಲ, ರಫ್ ಅನ್ಸುತ್ತೆ ಗಾಡಿ. ಆಮೇಲೆ ಬೈಕಿಂದು ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಜಂಪ್ ಕಂಟಿನ್ಯೂ ಎತ್ತೆತ್ತು ಒಗಿತಾನೆ ಇರುತ್ತೆ ಬೈಕಲ್ಲಾದ್ರೆ. ಅದೇ ಏನಾದ್ರು ಟಾರ್ ರೋಡ್ ಆದ್ರೆ ಸ್ಮೂತ್ ಇರುತ್ತೆ, ಬೈಕ್ ಜಾಸ್ತಿ ಎತ್ತೆತ್ತು ಒಗಿಯಲ್ಲ ನಮ್ಗೆ. ನೋಡ್ಗುರು ಹೆಂಗಿದೆ ಬೆಳಗ್ಗೆ, ಏನ್ ಸಖತ್ತಾಗಿದೆ ವ್ಯೂ ಮಾತ್ರ. ಸೈಕ್ ಅಂದ್ರೆ ಸೈಕ್ ಇದು. ಇವಾಗ ನಿಯರ್ ಗದಗ್ ಹತ್ರ ಇದ್ದೀನಿ, ಇನ್ನೊಂದು 20 ಕಿಲೋಮೀಟರ್ಸ್ ಗದಗ್. ಆ್ಯಕ್ಚುಲಿ ಇವತ್ತು ನಾನು ಹೋಗ್ತಾ ಇರೋದು ಗೋಕರ್ಣ ಹೋಗ್ತಿದ್ದೆ, ಹಂಗೆ ಆನ್ ದ ವೇ ಸಿರ್ಸಿ ಕವರ್ ಮಾಡಿಕೊಂಡು ಗೋಕರ್ಣ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಎಸ್ಟರ್ಡೇನೇ ಬಿಟ್ಟಿದ್ದೆ ನಾನು, ಎಸ್ಟರ್ಡೇ 1 o'clock ಹಂಗೆ. ಆಮೇಲೆ ನೈಟು ಇಲ್ಲೇ ಕೊಪ್ಪಳಲ್ಲಿ ಸ್ಟೇ ಆಗಿ ಅಲ್ಲಿಂದ ಇವಾಗ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ, ಮಾರ್ನಿಂಗ್ ಒಂದು 5 ಗಂಟೆ ಹಂಗೆ ರೈಡ್ನ ಸ್ಟಾರ್ಟ್ ಮಾಡಿಬಿಡೋಣ, ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 10 o'clock ಸಿರ್ಸಿ ರೀಚ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೂರ್ಯ ಬರೋಕ್ಕಿಂತ ಮುಂಚೆ ನಾನೇ ಎದ್ಬಿಟ್ಟು ಸೂರ್ಯಗೆ ದರ್ಶನ ಕೊಡೋಣ ಅಂದರೆ ಸೂರ್ಯ ದಿಗದ ಮೇಲೆ ಬೀಳೋವರೆಗೂ ಮಲ್ಕೊಂಡಿದ್ದೀನಿ. ಇವತ್ತು ನಾನು ಸೋಲೋ ರೈಡ್ ಹೋಗ್ತಾ ಇರೋದು. ಸೊ ಫ್ರೆಂಡ್ಸಿಗೆಲ್ಲ ಕರೆದೆ, ಯಾರು ಬರಲ್ಲ ಅಂದರು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಸೋಲೋ ಹೋಗೋದು ದೊಡ್ಡ ಮಾತಲ್ಲ. ಈಗ ನಾವಲ್ಲೊಂದು ಪ್ಲೇಸ್ ನೋಡ್ತೀವಿ ಅಥವಾ ಎಲ್ಲೋ ಒಂದು ಹೋಗ್ತೀವಿ, ಹಿಡನ್ ಜಮ್ಗೆ ಹೋಗಿರ್ತೀವಿ, ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಇರೋ ಖುಷಿ, ಆ ಫೀಲಿಂಗು, ಆ ವೈಭವನ ಹಂಚ್ಕೊಳ್ಳೋಕ್ಕೆ ಒಬ್ರು ಇರಬೇಕು, ಯಾರಾದರೂ ಅಟ್ಲೀಸ್ಟ್ ಒಬ್ಬ ಫ್ರೆಂಡು ಇರಬೇಕು. ಅಟ್ಲೀಸ್ಟ್ ಒಂದು 2 members 3 members ಹೋದರೆ ಆ ಎಂಜಾಯ್ಮೆಂಟು, ಆಮೇಲೆ ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಅದನ್ನು ಶೇರ್ ಮಾಡ್ಕೊಳೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಮಾತ್ರ. ಸೊ ಇವಾಗ ಸೋಲೋ ಹೋಗೋದೇನು ಗುರು, ಎಲ್ಲರೂ ಹೋಗ್ತಾರೆ ಸೋಲೋ ರೈಡ್ಸ್ನ. ಆದರೆ ಫ್ರೆಂಡ್ಸ್ ಜೊತೆ ಹೋಗೋದಿರೋದಲ್ಲ ಅದು. ನಮ್ಮ ಫ್ರೆಂಡ್ಸ್ ವೆಯ್ಟ್ ಮಾಡಿದೆ, ಒಂದು 3-4 times ಕ್ಯಾನ್ಸಲ್ ಮಾಡಿದರು. ಸೊ ಡಿಸೆಂಬರಲ್ಲೇ ಆ್ಯಕ್ಚುಲಿ ಗೋಕರ್ಣ ಸೈಡ್ ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡಿದ್ದೆ. ಸೊ ಡಿಸೆಂಬರಲ್ಲಿ ಆಗಲಿಲ್ಲ, ಕ್ಯಾನ್ಸಲ್ ಆಯಿತು. ಅದಾದಮೇಲೆ ನೆಕ್ಸ್ಟು Jan 4th ಈ ಮಂತಲ್ಲಿ ಸ್ಟಾರ್ಟಿಂಗಲ್ಲಿ ಕೇರಳ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಕೇರಳ ಹೋಗೋಕೆ ಆಗಲಿಲ್ಲ, ಅದನ್ನು ಲಾಸ್ಟ್ ಮೂಮೆಂಟಲ್ಲಿನೇ ಹೋಗ್ಬೇಕು ಅನ್ನೋ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು. ಅದಾದಮೇಲೆ ಲಾಸ್ಟ್ ವೀಕು ಅವಾಗ ಹೋಗೋಣ ಅಂತ ಅಂದ್ಕೊಂಡೆ, ಅವಾಗ ಬೇಡ ನೆಕ್ಸ್ಟ್ ವೀಕ್ ಹೋಗೋಣ ಅಂದೆ. ಸೊ ನಾನು ನಿನ್ನೆ ಎಸ್ಟರ್ಡೇ ಕೇಳಿದೆ, ಹೆಂಗೆ ಮತ್ತೆ ಈ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಂತ. ಇಲ್ಲ ಆಗಲ್ಲ ಅಂದರು. ನನಗೂ 4-5 times ಕ್ಯಾನ್ಸಲ್ ಮಾಡಿ ತಲೆ ಕೆಟ್ಬಿಟ್ಟು ಬಂದ್ರೆ ಅಂದ್ಬಿಟ್ರೆ ಯಾರನ್ನೂ ಕರೆಯೋದು ಬೇಡ, ಸೊ ಸೋಲೋ ಹೋಗೋದೇ ಭಾರಿ ಬೆಸ್ಟ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಏನು ಫೀಲ್ ಗೊತ್ತಾ, ಗಿಲ್ಟ್ ಫೀಲ್ ಆಗೋದು. ಆ ಮೂಮೆಂಟನ್ನು, ಆ ನೇಚರ್ನ, ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ, ಹೇಳ್ಕೊಳ್ಳೋಕ್ಕೆ, ಆ ಎಂಜಾಯ್ಮೆಂಟ್ ಮಾಡೋಕ್ಕೆ, ಹಿಂಗೆ ಮಚ್ಚ ಹಂಗೆ ಮಚ್ಚ ಅಂತ ಹೇಳ್ಕೊಳಕ್ಕೆ ಫ್ರೆಂಡ್ ಇದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ ಅದು. ಏನು ಗುರು ಇದು ಹುಬ್ಳಿವರೆಗೆ ಹಿಂಗೆ ಇದೆ ಅನ್ಸುತ್ತೆ ರೋಡು ಪೂರ್ತಿ, CC ರೋಡು. ಹೆವಿ ಅಂದರೆ ಹೆವಿ, ಬಾಡಿ ಪೇನ್ ಬಂದುಬಿಡುತ್ತೆ ಈ ಥರ CC ರೋಡಲ್ಲಿ ಓಡಿಸೋದ್ರಿಂದ. ಅದು ಬೇರೆ ನಾರ್ಮಲ್ ಸ್ಪೀಡ್ ಒಂದು 60-50 ಓಡಿಸಿದ್ರೆ ಏನೋ ಅನ್ಸಲ್ಲ, ಒಂದು 80-90 ಓಡಿಸ್ತಾ ಇದ್ರೆ ಅವಾಗ ಕಂಟಿನ್ಯೂಸ್ ಆಗಿ ಸ್ಪೀಡ್ ಇರುತ್ತೆ ಗಾಡಿ. ಆಮೇಲೆ ಜಂಪ್ ಆಗುತ್ತಲ್ವ, ಬಾಡಿ ಪೇನ್ ಆಗಿಬಿಡುತ್ತೆ. ಸೊ ಅದೇ ಟಾರ್ ರೋಡ್ ಆದರೆ ಸ್ಮೂತ್ ರೈಡ್ ಗುರು, ವೈಬ್ರೇಷನ್ ಅನ್ಸಲ್ಲ, ಏನು ಅನ್ಸಲ್ಲ. ಇವಾಗ ನೋಡ್ರಿ ಎಷ್ಟು ವೈಬ್ರೇಷನ್ ಆಗುತ್ತೆ ಇದು. ನನಗೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಜೊತೆ ನನ್ನ ಬೇಬಿ ಇದೆ ಗುರು, ತೊಂದರೆ ಇಲ್ಲ. ಇಷ್ಟು ಸಾಕು. ನಮ್ಮ ಹುಡುಗಿ ಇದ್ದಾಳಲ್ಲ, ನಮ್ಮ ಹುಡುಗಿ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋ. ಸ್ನೇಹಿತರೆ ಎಲ್ಲರಿಗೂ ವೆಸ್ಟರ್ನ್ ಘಾಟ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ನಿಯರ್ ಯಲ್ಲಾಪುರ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಇನ್ನೇನು ಒಂದು 15-20 ಕಿಲೋಮೀಟರ್ ಅಷ್ಟೇ ಯಲ್ಲಾಪುರ. ಗುರು ವೆಸ್ಟರ್ನ್ ಘಾಟಿಗೆ ಎಂಟ್ರ್ ಆಗ್ತಿದ್ದೆ, ಏನೋ ಒಂಥರ ಖುಷಿ ಗುರು. ಫ್ರೆಶ್ ಗಾಳಿ, ಒಳ್ಳೆ ನೇಚರು, ಅದ್ರಾಗ ಬೇರೆ ಸೋಲೋ ರೈಡ್ ಬಂದಿದ್ದೀನಿ, ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಂಗಂತರೂ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಆವಾಗಿಂದ. ಸಖತ್ ಅಂದರೆ ಸಖತ್ ಖುಷಿ ಆಗ್ತೈತೆ ಗುರು. ಏನೋ ಒಂಥರ ಖುಷಿ ಕಳೆದು ಹೋಗ್ತಿದ್ದೀನಿ ಗುರು ನಾನು. ಕಳೆದು ಹೋಗ್ಬಿಟ್ಟಿದ್ದೀನಿ. ವೆಸ್ಟರ್ನ್ ಘಾಟಿಗೆ ಎಂಟ್ರ್ ಆಗ್ತಿದೆ. ಇದು ಸೆಕೆಂಡ್ ಟೈಮ್ ಈ ರೋಡಲ್ಲಿ ನಾನು ಹೋಗ್ತಾ ಇರೋದು, ಯಲ್ಲಾಪುರ ರೋಡಲ್ಲಿ. ಲಾಸ್ಟ್ ಟೈಮ್ ಬಂದಿದ್ವಿ ಇದೇ ಯಲ್ಲಾಪುರ ಮತ್ತು 1 hour ಟ್ರಿಪ್ಪಿಗೆ. ಸೊ ಅಷ್ಟೊಂದೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಸೊ ನೋಡಿ ಗುರು ಏನೈತೆ ಗುರು, ಏನು ಕ್ರೇಜಿ ಆಗೈತೆ. ಸಖತ್ ಅಂದರೆ ಸಖತ್ ಫೀಲ್ ಕೊಡ್ತೈತೆ ನನಗಂತೂ.
ಫಾರೆಸ್ಟ್ ಮಧ್ಯದಲ್ಲಿ ಈ ಥರ ಸೋಲೋ ರೈಡ್ ಬೈಕ್ ರೈಡ್ ಮಾಡ್ಕೊಂಡು ಫೇವ್ರೇಟ್ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತೈತೆ ಗುರು. ಸಖತ್ ಫೀಲ್ ಕೊಡ್ತೈತೆ. ಆದರೆ ಅಷ್ಟೇ ರಿಸ್ಕಿ ರೋಡ್ಸ್ ಇವೆಲ್ಲ. ಸೊ ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಯಾರಾದರೂ ಬೈಕ್ ರೈಡ್ ಬಂದರೆ ಮಿರರ್ಸ್ ಮಾತ್ರ ರಿಮೂವ್ ಮಾಡಬೇಡಿ. ಮಿರರ್ಸ್ ಎಷ್ಟು ಹೆಲ್ಪ್ ಮಾಡ್ತಾವಂದರೆ ಘಾಟ್ ರೋಡ್ಸಲ್ಲಿ ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತವೆ. ಆಮೇಲೆ ಸಿಂಗಲ್ ರೋಡ್ ಇರುತ್ತೆ, ಹಂಗಾಗಿ ಬ್ಯಾಕ್ ಸೈಡ್ ವೆಹಿಕಲ್ಸ್ ಬರ್ತಿರುತ್ತೆ, ಪದೇ ಪದೇ ಹಿಂತಿರುಗಿ ನೋಡೋಕ್ಕಾಗಲ್ಲ. ಸೊ ಆದಷ್ಟು ಮಿರರ್ನ ತೆಗಿಬೇಡಿ ಯಾರು. ಸೊ ಆ್ಯಕ್ಚುಲಿ ಡಿಸೆಂಬರಲ್ಲಿ ಬರಬೇಕಿತ್ತು ಅಂದ್ಕೊಂಡಲ್ವಾ, ಅವಾಗೇ ಬರಬೇಕಿತ್ತು, ಚೆನ್ನಾಗಿರ್ತಿತ್ತು. ಸೊ ಆಗಲಿಲ್ಲ. ನನ್ನ ಫ್ರೆಂಡ್ಸ್ ಇನ್ನೂ ಬೇಡ ಮಚ್ಚ, ನೆಕ್ಸ್ಟ್ ಮಂತ್ ಹೋಗೋಣ, ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ, ನೆಕ್ಸ್ಟ್ ಮಂತ್ ಆದರೆ ಆರಾಮಾಗಿ ಹೋಗ್ಬೋದು. ಗುರು ನೋಡು ಇವಾಗಲೇ ಹಿಂಗೆ ಆಗಿಬಿಟ್ಟಿದೆ. ಇನ್ನು ಫೆಬ್ರವರಿಯಲ್ಲಿ ಬಂದರೆ ಮುಗೀತು ಅಷ್ಟೇ, ಅಷ್ಟೊಂದೇನು ಕ್ರೇಜ್ ಇರಲ್ಲ. ಸೊ ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತಾ, ಬೈಕ್ ರೈಡ್ ಜಾಸ್ತಿ ಮಾಡೋಕ್ಕಾಗಲ್ಲ ಬೇಸಿಗೆಯಲ್ಲಿ. ಸೊ ಅದಕ್ಕೆ ಸಹಸ್ರಲಿಂಗ ಹೋಗ್ತಾ ಇದ್ದೆ. ಆನ್ ದ ವೇ ಗಂಟೆ ಗಣೇಶ ಅಂಥೇಳಿ ಟೆಂಪಲ್ ಇದೆ ಇಲ್ಲಿಂದ ಸಿರ್ಸಿ ಹೋಗೋ ರೋಡಲ್ಲಿ. ಸೊ ಫೇಮಸ್ ದೇವಸ್ಥಾನ, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಇಲ್ಲಿ ಕೇಳಿದೆ. ಸೊ ಹಾಗಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಮೇನ್ ರೋಡಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಇದು. ಒಬ್ಬನೇ ಬೇರೆ ಇದ್ದೀನಿ, ಭಯ ಬೇರೆ ಆಗ್ತೈತೆ ನನಗೆ. ರೋಡ್ ಬೇರೆ ಅಷ್ಟೊಂದು ಚೆನ್ನಾಗಿಲ್ಲ. ಕೇಳೋಣ ಇರಿ, ಇಲ್ಲಿ ಯಾರಾದರೂ ಬಂದರು. ಅಣ್ಣ ದೇವಸ್ಥಾನ 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 ಹೌದ್ರಿ? ಹಾಂ ಹಾಂ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಕ್ಲಚ್ ಹಿಡಿದ ತಕ್ಷಣ ಗಾಡಿ ಆಫ್ ಆಗೋಯ್ತು. 1 ಮೀಟ್ರ್ ಆಫ್ ಆಗ್ತದೆ ನನಗೆ. ಅದು ಬೇರೆ ಇಂಜಿನ್ ಚೆಕ್ ಲೈಟ್ ಆನ್ ಆಗಿದೆ. ನಾನು ರೀಲೇ ಡೈರೆಕ್ಟ್ ಮಾಡಿಕೊಂಡು ಬೈಕ್ ತೊಗೊಂಬಂದಿದ್ದೀನಿ. ಇವಾಗ ಆಫ್ ಆಗಿದ್ದು ನೋಡಿ, ಮುಗೀತು ನನ್ನ ಕತೆ ಅಂದ್ಕೊಂಡೆ ಗುರು. ಸೀರಿಯಸ್ಲಿ ಲಿಟ್ರಲಿ ಖುಷಿಗೆ ನಂಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತೈತೆ ನಂಗೆ ಇವತ್ತು. ಬಟ್ ಅಷ್ಟೇ ಭಯ ಆಗ್ತಿದೆ, ಯಾಕಂದರೆ ಒಬ್ಬನೇ ಇರೋದಕ್ಕೆ ಅಷ್ಟೊಂದು ಧೈರ್ಯ ಸಾಲ್ತಾ ಇಲ್ಲ. ಯಾಕಂದರೆ ಈ ಲೆವೆಲಿಗೆ ಫಾರೆಸ್ಟ್ ಇದೆ, ರೋಡ್ಸ್ ಬೇರೆ ಘಾಟ್ ರೋಡ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ. ನೋ ನೆಟ್ವರ್ಕ್, ನೋ ವೈಫೈ, ನೋ ಟ್ರಾಫಿಕ್, ನೋ 5G, ಓನ್ಲಿ 0G, ಓನ್ಲಿ ಪೀಸ್. ದೇವಸ್ಥಾನ ಇಂದು 1.5 ಕಿಲೋಮೀಟರ್. ಅಯ್ಯೋ ಖುಷಿ ಆಗ್ತೈತೆ, ಏನು ಎಕ್ಸ್ಪ್ರೆಸ್ ಮಾಡೋದಾಗ್ತಿಲ್ಲ ನನಗೆ. ಅದಕ್ಕೆ ಹೇಳಿದ್ದು ನಾನು, ಯಾರಾದರೂ ಒಬ್ಬರು ಸ್ನೇಹಿತರು ಜೊತೆಗೊಬ್ಬರು ಇರಬೇಕು, ಶೇರ್ ಮಾಡ್ಕೊಳ್ಳೋಕ್ಕೆ, ಹೇಳ್ಕೊಳಕ್ಕೆ. ಆ ಖುಷಿ ಮಚ್ಚ ಹೆಂಗೈತೆ ನೋಡಲಿ ಅಂತ ಹೇಳಿ. ಗೂಗಲ್ ಆಂಟಿ ವರ್ಕಿಂಗ್ ಗುರು. ಅದಕ್ಕೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ 2 ಮೊಬೈಲಲ್ಲಿ. ಅಂದರೆ 2 ಮೊಬೈಲ್ ಇದೆ. ಇದು ನನ್ನ ತಮ್ಮ ಮೊಬೈಲು, ಅವನಿಗೆ ನಂದು ಓಲ್ಡ್ ಮೊಬೈಲ್ ಕೊಟ್ಟಿದ್ದೀನಿ. ಅದಕ್ಕೆ ಇದನ್ನು ಈ ಥರ ಟ್ರಿಪ್ಪಿಗೆ ಬಂದಾಗೆ ಮ್ಯಾಪಿಗೆ ಬರುತ್ತೆ, ಯೂಸ್ ಮಾಡ್ಕೋಬಹುದು ಅಂತ. ಸೊ ಸ್ನೇಹಿತರೆ, ಫೈನಲ್ ಆಗಿ ದೇವಸ್ಥಾನ ರೀಚ್ ಆಗಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿಂದ ರೈಟಿಗೆ ಬಂದ್ರೆ ದೇವಸ್ಥಾನ. ಏನು ಚಂದ ಇದೆ ಗುರು ದೇವಸ್ಥಾನ. ನಾವು ಬಂದಿದ್ದು ಇದೇ ದಾರಿಯಿಂದ ಸೀದಾ ಹಿಂಗೆ ಬಂದ್ವಿ. ಇಲ್ಲಿಂದ ಬಂದರೆ ಸೀದಾ ಇದೆ ಮೇನ್ ಎಂಟ್ರೆನ್ಸು, ದೇವಸ್ಥಾನ ಒಳಗಡೆ ಹೋಗುತ್ತಾ. ಸೊ ಇದೇ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಇದೆ, ಪಕ್ಕಕ್ಕೆ ಅಡಿಕೆ ತೋಟ, ಹಾಗೆ ಯಾಗಶಾಲೆ ಕೂಡ ನಾವು ಮಾಡಿದ್ದಾರೆ. ಈ ಸೈಡ್ ಪೂರ್ತಿ ಅಡಿಕೆ ತೋಟ ಇದೆ, ಅಡಿಕೆ ಮತ್ತು ತೆಂಗಿದೆ 2 ಮಿಕ್ಸ್. ಸೊ ಇದು ದೇವಸ್ಥಾನ. ಸೊ ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಎಷ್ಟು ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿದೆ ಅಂದರೆ ಈ ಜಾಗ. ಅಪ್ಪ ಪ್ರಶಾಂತವಾಗಿದೆ ಗುರು. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಬರುವ. ವಿವಿಧ ಬಗೆಯ ಗಣೇಶ ಮೂರ್ತಿ ಕೂಡ ಈ ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಹೆಸರು ಕೂಡ ಬರೆದಿದ್ದಾರೆ. ಟೋಟಲ್ ಒಟ್ಟು 27 ಈ ಥರ ಗಣೇಶನ ವಿಗ್ರಹಗಳನ್ನು, ಮೂರ್ತಿಗಳನ್ನ ಕಟ್ಟಿಗೆಯಿಂದ ಕೆತ್ತನೆ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನಾವಿವಾಗ ಗಂಟೆ ಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು, ಸೊ ಅಲ್ಲಿಂದ ಸೀದಾ ಮುಂದೆ ಒಂದು 5 ಕಿಲೋಮೀಟ್ರ್ ಬಂದರೆ ಮಾಗೋಡು ಫಾಲ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಿಯರೇ ಇದ್ದೀನಲ್ವಾ, ಒಂದು 5 ಕಿಲೋಮೀಟ್ರ್ ಹೋಗಿ ಬಂದುಬಿಡೋಣ ಅಂಥೇಳಿ ಇವಾಗ ಮಾಗೋಡು ಫಾಲ್ಸಿಗೆ ಹೋಗ್ತಾ ಇದ್ದೀನಿ.
ದೇವಸ್ಥಾನ ದರ್ಶನ ಏನು ಮಾಡ್ಕೊಂಡು ಬರ್ತಿರಲ್ವಾ, ಎಂಟ್ರೆನ್ಸಿಗೆ ಹಂಗೆ ಲೆಫ್ಟ್ ಬಂದರೆ ಯಲ್ಲಾಪುರ ಮತ್ತು ಸಿರ್ಸಿ ರೋಡ್ ಹೋಗುತ್ತೆ. ಹಾಗೆ ಸ್ಟ್ರೈಟ್ ಹೋದರೆ ಮಾಗೋಡ್ ಫಾಲ್ಸಿಗೆ ಬರುತ್ತೆ. ಅಲ್ಲಿಂದ ಸೀದಾ ಬಂದರೆ ಒಂದು ಜಂಕ್ಷನ್ ಬರುತ್ತೆ, ಲೆಫ್ಟ್ ಬರಬೇಕು ಅಲ್ಲಿಂದ ಸೀದಾ ಲೆಫ್ಟಿಗೆ ಬಂದರೆ ಮಾಗೋಡ್ ಫಾಲ್ಸ್ ಹೋಗುತ್ತೆ.